ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಜನ್ಮಭೂಮಿ ದೇವಾಲಯದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದ ಕೆಲವೇ ದಿನಗಳಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಸತ್ಯೇಂದ್ರ ದಾಸ್ ಅವರು ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ರು. ಜೊತೆಗೆ ಮಧುಮೇಹ ಮತ್ತು ರೋಗ ಹೆಚ್ಚಾಗಿದ್ದು ನ್ಯೂರಾಲಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎಂದು ವೈದ್ಯರು ಮಾಹಿತಿಯನ್ನ ನೀಡಿದ್ರು. ಸತ್ಯೇಂದ್ರ ದಾಸ್ 1992ರ ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿಯನ್ನ ಕೆಡವಿದಾಗ ತಾತ್ಕಾಲಿಕ ರಾಮ ಮಂದಿರದ ಅರ್ಚಕ. ಸತ್ಯೇಂದ್ರ ದಾಸ್ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಕೆಲವು ದಿನಗಳ ಹಿಂದೆ ಅವರನ್ನ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ರು. ಆಚಾರ್ಯ ಸತ್ಯೇಂದ್ರ ದಾಸ್ ಅವರ ನಿಧನವನ್ನ ರಾಮ ಮಂದಿರ ಟ್ರಸ್ಟ್ ದೃಢಪಡಿಸಿದೆ. ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ರಾಮ ಮಂದಿರದಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನ ಅರ್ಚಕರಾಗಿ ಸೇವಿಸಿದರು. ಡ್ರೈವಿಂಗ್ ವೇಳೆ ಚಾಲಕನಿಗೆ ಮೂರ್ಛೆ ರೋಗ ಬಂದ ಪರಿಣಾಮ ಲಾರಿ ಡಿವೈಡರ್ ಹತ್ತಿ ನಿಂತ ಘಟನೆ ರಾಷ್ಟ್ರೀಯ ಹೆದ್ದಾರಿ 75ರ ತುಂಬೆ ಸಮೀಪ ನಡೆದಿದೆ. ಲಾರಿ ಬೆಂಗಳೂರಿನಿಂದ ಮಂಗಳೂರಿಗೆ ಚಲಿಸುತ್ತಿತ್ತು ಎಂದು ಹೇಳಲಾಗಿದ್ದು, ಡ್ರೈವಿಂಗ್ ವೇಳೆ ಚಾಲಕನಿಗೆ ಮೂರ್ಛೆ ರೋಗ ಬಂದಿದೆ. ಈ ವೇಳೆ ಲಾರಿ ಡಿವೈಡರ್ ಮೇಲೆ ಹತ್ತಿ ಸುಮಾರು 100 ಮೀಲಿನಷ್ಟು ಚಲಿಸಿ ನಿಂತಿದ್ದು, ಸೀಟಿನಲ್ಲಿ ಬಿದ್ದಿದ್ದ ಚಾಲಕನನ್ನ ಸ್ಥಳೀಯರು ತುಂಬೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಡಿವೈಡರ್ ಮೇಲೆ ಅಳವಡಿಸಿದ್ದ ರಸ್ತೆ ಸೂಚನಾ ಫಲಕಕ್ಕೆ ಹಾನಿಯಾಗಿರುವುದು ಬಿಟ್ಟರೆ ಉಳಿದಂತೆ ಯಾವುದೇ ಹಾನಿ ಉಂಟಾಗಿಲ್ಲ. ದ್ವಾರಕ ಪ್ರತಿಷ್ಠಾನದ ವತಿಯಿಂದ ದ್ವಾರಕೋತ್ಸವ 2025 ಕೃತಿ ಬಿಡುಗಡೆ, ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಫೆಬ್ರವರಿ 16ರ ಭಾನುವಾರ ಮೊಕ್ರಂಪಾಡಿ ಗೋಕುಲ ಬಡಾವಣೆಯಲ್ಲಿ ನಡೆಯಲಿದೆ ಎಂದು ದ್ವಾರಕ ಪ್ರತಿಷ್ಠಾನದ ಆಡಳಿತ ನಿರ್ದೇಶಕ ಗೋಪಾಲಕೃಷ್ಣ ಭಟ್ಟ ಮತ್ತು ಪ್ರತಿಷ್ಠಾನದ ಕಾರ್ಯದರ್ಶಿ ಗಣರಾಜ ಕುಂಬ್ಳೆ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಈಗಾಗಲೇ ದ್ವಾರಕ ಪ್ರತಿಷ್ಠಾನ ವಿವಿಧ ವೈದಿಕ, ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಯಕ್ಷಗಾನ, ಸಂಗೀತ, ಗೋಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದೆ. ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆ, ಅನುಷ್ಠಾನ, ಸಂವರ್ಧನೆ ನಮ್ಮ ಧ್ಯೇಯವಾಗಿದೆ. ಆರ್ಥಿಕ ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಆದಾಯದ ಒಂದಷ್ಟು ಭಾಗವನ್ನ ಈ ಬಗೆಯ ಕಾರ್ಯಕ್ರಮಗಳಲ್ಲಿ ವಿನಿಯೋಗಿಸುವ ಮೂಲಕ ಸಾರ್ಥಕತೆಯನ್ನ ಹೊಂದುವ ಉದ್ದೇಶ ನಮ್ಮದಾಗಿದೆ ಎಂದರು. ಬೆಳಿಗ್ಗೆ 9:30 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಂಬಿಕಾ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸುಬ್ರಹ್ಮಣ್ಯ ನಟ್ಟೋಜ ನೆರವೇರಿಸಲಿದ್ದು, ದ್ವಾರಕ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಹರಿಕೃಷ್ಣ ಭಟ್ಟ ಅರ್ಥೈಡ್ಕ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಕ್ಕಳ ತಜ್ಞೆ, ಆಪ್ತ ಸಲಹೆಗಾರ್ತಿ ಡಾಕ್ಟರ್ ಸುಲೇಖಾ ವರದರಾಜ್, ಹಿರಿಯ ಆರ್ಥಿಕ ತಜ್ಞ ವಿಶ್ವೇಶ್ವರ ಭಟ್ಟ ಬಂಗಾರಡ್ಕ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಪ್ರಸಾದ ಭಟ್ಕ ನೆಕ್ಕರ ಕಲೆಯ ಹಾಗೂ ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋಡು, ಪದ್ಮನ್ಯ ಶಂಕರ ನಾರಾಯಣ ಭಟ್ಟ, ಸ್ವಸ್ತಿಕ ಪದ್ಮ ಮುರ್ಗಜ್ಜೆ ಹಾಗೂ ಸುದರ್ಶನ ಭಟ್ಟ ಬೆದ್ರೋಡಿ ಅವರನ್ನ ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು. ಬಳಿಕ 11ರಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ಕೃಷಿ ಮತ್ತು ಆರ್ಥಿಕ ವಿಚಾರಗೋಷ್ಠಿ ನಡೆಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ 1ರಿಂದ ಕಿಬೋರ್ ವಾದನ, 2ರಿಂದ ಯಕ್ಷಗಾನ ತಾಳಮದ್ದಲೆ ಚೂಡಾಮಣಿ, ಸಂಜೆ 4ರಿಂದ ಭಾವಗಾನ ಲಹರಿ, 6ರಿಂದ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ವತಿಯಿಂದ ಮಧುರ ಕೃತಿ ಶ್ರೀಕೃಷ್ಣ ಲೀಲೆಗಳು ಪ್ರದರ್ಶನಗೊಳ್ಳಲಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಷ್ಠಾನದ ನಿರ್ದೇಶಕ ಅಮೃತ ಕೃಷ್ಣ, ಖಜಾಂಜಿ ದುರ್ಗಾ ಗಣೇಶ್ ಉಪಸ್ಥಿತರಿದ್ದರು. ಅದರಲ್ಲಿ ಸಾವಯವ ಕೃಷಿ ಕ್ಷೇತ್ರದಲ್ಲಿ ತುಂಬಾ ಸಾಧನೆಯನ್ನು ಮಾಡಿ ಗವಿಯ ಉತ್ಪನ್ನಗಳು, ಗವಿಯ ಔಷಧಗಳನ್ನೆಲ್ಲ ಸಿದ್ಧಪಡಿಸ್ತಾ ಇರುವ ನೆಕ್ಕರೆ ಕಳೆಯ ಬದಿಯಡ್ಗಾರದವರು ಸುಬ್ರಹ್ಮಣ್ಯ ಪ್ರಸಾದ ಭಟ್ಟೆಯನ್ನು ಬರ್ತಾರೆ. ಅನಂತರ ತೆಂಕುತಿಟ್ಟಿ ಯಕ್ಷಗಾನದ ಒಬ್ಬ ಖ್ಯಾತ ದಿಗ್ಗಜ ಹಿಮ್ಮೇಳವಾದಕ ಪದ್ಯಾಣ ಶ್ರೀ ಅವರು ಪುತ್ತೂರಲ್ಲಿ ನೆಲೆಸಿದ್ದಾರೆ. ಅವರು ಕೂಡ ಆ ದಿವಸ ಬರಲಿಕ್ಕಿದ್ದಾರೆ. ಆಮೇಲೆ ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋಡು ಅಂತ ಅವರು ಭೂಸೇನೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅನಂತರ ನಿವೃತ್ತರಾದ ಬಳಿಕ ಕೃಷಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರು. ವಿಶೇಷವಾಗಿ ಅವರ ಸಾಧನೆ ಡ್ರ್ಯಾಗನ್ ಫ್ರೂಟ್ ಕೃಷಿಯವರಿಗೆ ಒಳ್ಳೆ ರಫ್ತು ಮಾಡುವ ಉದ್ಯಮವನ್ನು ಕೂಡ ಒಂದು ರೀತಿಯಲ್ಲಿ ಕೈಗೊಂಡ ಹಾಗೆ ಅವರು ಬೆಳೆದಿದ್ದಾರೆ. ಆಮೇಲೆ ಸ್ವಸ್ತಿಕ್ ಪದ್ಮ ಮುರುಗಜ್ಜೆ ಇವರು ವೈಜ್ಞಾನಿಕ ಸಂಶೋಧನೆಯಲ್ಲಿ ಒಬ್ಬ ಕಿರಿಯ ವಿಜ್ಞಾನಿಯಾಗಿ ಗುರುತಿಸಲ್ಪಟ್ಟವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಇನ್ನು ಸುದರ್ಶನ ಭಟ್ಟ ಬೆದ್ರೋಡಿ ಬಹುಶಃ ಎಲ್ಲರಿಗೂ ಪರಿಚಿತರಾದವರೇ. ಅವರು ಬಟ್ ಅಂಡ್ ಬಟ್ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ ಮೂಲಕವಾಗಿ ನಮ್ಮ ದೇಶೀಯ ಪಾಕ ವೈವಿಧ್ಯವನ್ನು ಅವರು ಪ್ರಸ್ತುತಪಡಿಸ್ತಾ ಜನಪ್ರಿಯರಾಗಿದ್ದಾರೆ ಮತ್ತು ವೃತ್ತಿಯಲ್ಲಿ ಅವರು ಲಾಯರ್ ಆಗಿದ್ದಾರೆ. 5 ಮಂದಿ ಹೀಗೆ ಸಾಧಕರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಆಮೇಲೆ ದ್ವಾರಕ ಪ್ರತಿಷ್ಠಾನದ ಒಂದು ಅಂಗಸಂಸ್ಥೆಯಾಗಿರುವ ಪ್ರತಿಷ್ಠಾ, ಇದು ಪ್ರಕಾಶನ ಸಂಸ್ಥೆ ಒಂದಿದೆ. ನಾವು ಕಳೆದ 3 ವರ್ಷಗಳಿಂದ ದ್ವಾರಕೋತ್ಸವದ ಅಂಗವಾಗಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ನಾವು ಅದನ್ನು ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆ ಈ ವರ್ಷ ಒಟ್ಟು 3 ಪುಸ್ತಕಗಳು ಬರ್ತವೆ. ಒಂದು ಮೈಸೂರಿನ ವಿದ್ವಾನ್ ಗಾನ ಭಟ್ಟೆಯವರು ರಚಿಸಿದಂತಹ ಸತಿ ಸಾವಿತ್ರಿ ಎನ್ನುವ ಕಿರುಕಾದಂಬರಿ. ಅನಂತರ
ರಾಮಾಯಣ ಮಹಾಭಾರತ ಭಾಗವತಗಳ ಕುರಿತಾದಂಥ ಪುರಾಣ ರಸಪ್ರಶ್ನಾವಲಿ ಎನ್ನುವಂಥ ಒಂದು 1000ಕ್ಕಿಂತಲೂ ಅಧಿಕ ಪ್ರಶ್ನೆಗಳಿರತಕ್ಕಂಥ ಒಂದು ಪುಸ್ತಕ. ಆಮೇಲೆ ವಸಂತ ವೇದ ಪಾಠಶಾಲೆಯ ಒಂದು ಹಿನ್ನೆಲೆ ಇದೆ. ಅಂದರೆ ಒಂದು ತಿಂಗಳ ಶಿಬಿರ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಯೋಗ್ಯವಾದ ಪಠ್ಯಪುಸ್ತಕಗಳಿರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಮಿತ್ತೂರು ಪುರೋಹಿತ ಶ್ರೀನಿವಾಸ ಭಟ್ಟ ಇವರ ಒಂದು ಹಿರಿತನದಲ್ಲಿ ಒಂದು ಉತ್ತಮವಾದಂತಹ ಪುಸ್ತಕ ಗುಚ್ಛವನ್ನು 2 ಪುಸ್ತಕ ಇದೆ ಅದರಲ್ಲಿ. ಪ್ರಥಮ ವರ್ಷ ಮತ್ತು ದ್ವಿತೀಯ ತೃತೀಯ ವರ್ಷಗಳ 2 ಪುಸ್ತಕಗಳನ್ನು ಅದರಲ್ಲಿ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಈ ಪುಸ್ತಕಗಳ ಕರ್ತೃಗಳು ಕೂಡ ಬರ್ತಾರೆ. ವಿದ್ವಾನ್ ಗಾನಾ ಭಟ್ ಮೈಸೂರು ಅವರು ಬರ್ತಾರೆ, ಹಾಗೆ ಕೃಷ್ಣಮೂರ್ತಿ ಕೆಮ್ಮಾರ ಅವರು ಬರ್ತಾರೆ. ಈ ಪುಸ್ತಕಗಳನ್ನು ಬಿಡುಗಡೆಗೊಳಿಸುವುದು ವಿವೇಕಾನಂದ ಸಂಸ್ಥೆ ಮಹಾವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ಶ್ರೀಧರ್ ಅವರು. ಆಮೇಲೆ ಪುಸ್ತಕಗಳ ಕುರಿತಾದಂತಹ ಪರಿಚಯದ ಮಾತುಗಳನ್ನಾಡುವರು ಸರಸ್ವತಿ ವಿದ್ಯಾಲಯ ನರಿಮಂಗಲು ಇದರ ಅಧ್ಯಕ್ಷರಾಗಿರುವ ಅವಿನಾಶ್ ಕೊಡಿಕೆರೆ ಅವರು. ಅದೇ ರೀತಿಯಲ್ಲಿ ಬಿ ರಮೇಶ್ ಭಟ್ಟ ಇವರು ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಪ್ರತಿಷ್ಠಾನದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇನ್ನೊಬ್ಬರು ನವೀನ ಕೃಷ್ಣ ಎಸ್ ಅವರು ವಿವೇಕಾನಂದದ ವಿದ್ಯಾರ್ಥಿ, ಆದರೆ ಈಗಾಗಲೇ 2 ಪುಸ್ತಕಗಳನ್ನು ಅವರು ಸ್ವತಃ ಪ್ರಕಟ ಮಾಡಿದರು. ಅವರು ಈ 3 ಮಂದಿ ಪುಸ್ತಕಗಳ ಕುರಿತು ಪರಿಚಯದ ಮಾತುಗಳನ್ನು ಆಡಲಿದ್ದಾರೆ. ಈ ಕಾರ್ಯಕ್ರಮದ ಅನಂತರದಲ್ಲಿ ನಾವು ಒಂದು ವಿಶಿಷ್ಟವಾದ ಗೋಷ್ಠಿಯನ್ನು ಯೋಚಿಸಿಕೊಂಡಿದ್ದೇವೆ. ಇದು ತುಂಬಾ ಜನಗಳಿಗೆ ಉಪಯೋಗ ಆಗಬಹುದು. ಅದಕ್ಕೋಸ್ಕರವಾಗಿ ತಜ್ಞರನ್ನು ಆ ಗೋಷ್ಠಿಯಲ್ಲಿ ನಾವು ಆಹ್ವಾನಿಸಿದ್ದೇವೆ. ಒಬ್ಬರು ವಿಶ್ವೇಶ್ವರ ಭಟ್ ಬಂಗಾರ ಅಂತ, ಅವರು ರಿಯಲ್ ಎಸ್ಟೇಟ್ ಉದ್ಯಮ ಮತ್ತು ಅದರ ಆರ್ಥಿಕತೆಯ ವಿಚಾರದ ಕುರಿತಾಗಿ ತಮ್ಮ ವಿಷಯಗಳನ್ನು ಮಂಡನೆ ಮಾಡ್ತಾರೆ. ಅನಂತರ ಗೋಪಾಲಕೃಷ್ಣ ಕಾಂಚೋಡು ಅವರು ಅಡಿಕೆ ಕೃಷಿಗೆ ಪರ್ಯಾಯವಾಗಿ ಡ್ರ್ಯಾಗನ್ ಫ್ರೂಟ್ ಕೃಷಿಯ ಕುರಿತಾಗಿ ಏನೇನು ಮಾಡಬಹುದು ಎನ್ನುವುದರ ಕುರಿತು ಗಮನ ಸೆಳೆಯುವ ವಿಚಾರ ಮಂಡನೆ ಮಾಡ್ತಾರೆ. ಹಾಗೆ ಈಗಾಗಲೇ ಹೇಳಿದ ಹಾಗೆ ಸುಬ್ರಹ್ಮಣ್ಯ ಪ್ರಸಾದ್ ಭಟ್ ನೆಕ್ಕರೆಕಳೆ ಅವರು ದೇಶಿ ಗೋವುಗಳ ಸಂವರ್ಧನೆ ಸಂರಕ್ಷಣೆ ಇದರ ಜೊತೆಗೆ ಗವ್ಯ ಉತ್ಪನ್ನಗಳನ್ನು ಹೇಗೆ ತಯಾರಿಸಬಹುದು ಎನ್ನುವುದರ ಕುರಿತಾಗಿ ವಿಷಯಗಳನ್ನು ಮಂಡಿಸ್ತಾರೆ. ಅವರ ವಿಷಯ ಮಂಡನೆಯ ನಂತರದಲ್ಲಿ ಸಂವಾದ ಚರ್ಚೆಗಳು ಕೂಡ ಇವೆ. ಅನಂತರ ಭೋಜನ ಇತ್ಯಾದಿಗಳು ಉಪಚಾರಗಳು ನಡೀತಲೇ ಇರ್ತವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ ನಮ್ಮ ದ್ವಾರಕಾ ಕಲಾಶಾಲೆಯ ಮಕ್ಕಳಿಂದ ಗುರುಗಳಾದ ಶ್ರೀ ಬಾಬು ಕಾಟುಕುಕ್ಕೆ ಇವರ ನೇತೃತ್ವದಲ್ಲಿ ಕೀಬೋರ್ಡ್ ವಾದನ ಕಾರ್ಯಕ್ರಮ ಇದೆ. ಅನಂತರ ದ್ವಾರಕಾ ಕಲಾಶಾಲೆಯಲ್ಲಿ ಒಂದು ಯಕ್ಷಗಾನದ ತಾಳಮದ್ದಳೆಯ ತಂಡ ಸಿದ್ಧವಾಗಿದೆ. ಆ ತಂಡದವರಿಂದ ಚೂಡಾಮಣಿ ಎನ್ನುವಂಥ ಪ್ರಸಂಗ ತಾಳಮದ್ದಳೆ ರೂಪದಲ್ಲಿ ಪ್ರದರ್ಶನ ಆಗಲಿದೆ. ಅದರಲ್ಲಿ ತುಂಬ ಮಂದಿ ಗೆಳೆಯರು, ಹೊಸ ತಲೆಮಾರಿನ ಮಕ್ಕಳು, ಅವರು ಈ ಯಕ್ಷಗಾನದ ತಾಳಮದ್ದಳೆಯ ಅರ್ಥಗಾರಿಕೆಯನ್ನು ಅಭ್ಯಾಸ ಮಾಡಿಕೊಂಡು ನಿರ್ವಹಿಸಲಿಕ್ಕಿದ್ದಾರೆ. ಅನಂತರ ಸಾಯಂಕಾಲ ಒಂದು 4 ಗಂಟೆಯಿಂದ 6 ಗಂಟೆವರೆಗೆ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ಗಾನಭೂಷಣ ವಿದ್ವಾನ್ ವೆಂಕಟಕೃಷ್ಣ ಭಟ್ ಗುಂಡೇಳ್ಕ ಮತ್ತು ಬಳಗದವರಿಂದ ಭಾವಗಾನ ಲಹರಿ ಅಂತ ಭಾವಗೀತೆ, ಸುಗಮ ಸಂಗೀತದ ಒಂದು ಕಾರ್ಯಕ್ರಮ. ಆಮೇಲೆ ಕೊನೆಯ ಕಾರ್ಯಕ್ರಮವಾಗಿ ಮಧುರಾಕೃತಿಯ ಶ್ರೀಕೃಷ್ಣ ಲೀಲೆಗಳನ್ನು ಕುರಿತಾದಂತಹ ವಿವಿಧ ಗೀತೆಗಳಿಗೆ ಭರತನಾಟ್ಯದ ಒಂದು ಕಾರ್ಯಕ್ರಮ. ಅದು ನಮ್ಮ ಪುತ್ತೂರಿನ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಇದರ ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಇವರ ನೇತೃತ್ವದಲ್ಲಿ ನಡೆಯುವ ಭರತನಾಟ್ಯದ ಕಾರ್ಯಕ್ರಮ. ರಾತ್ರಿ ಭೋಜನದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ದಿನಪೂರ್ತಿ ವಿವಿಧ ಬಗೆಯ ಖಾದ್ಯಗಳು, ವಿವಿಧ ಬಗೆಯ ಪಾನೀಯಗಳು ಮತ್ತೆ ಪುಷ್ಕಳವಾದಂತಹ ಒಂದು ಸುಗ್ರಾಸ ಭೋಜನ ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲ ನಾವು ಆಹ್ವಾನಿಸುತ್ತಿರುವ ಪರಿಸರದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸಿ ಒಂದು ಸ್ನೇಹಕೂಟ ಆಗಬೇಕಿತ್ತು ಎನ್ನುವ ಒಂದು ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಯೋಜಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ನಾವು ನಮ್ಮ ಕಳೆದ 15-20 ವರ್ಷಗಳಿಂದ ನಿಮ್ಮ ಮನೆ ಕನಸು ನಮ್ಮಲ್ಲಿ ಕನಸು ಅಂತ ಹೇಳುವ ಧ್ಯೇಯವಾಕ್ಯದೊಂದಿಗೆ ಮನೆಗಳನ್ನು ಕಟ್ಟಿಕೊಡ್ತಾ ನಮ್ಮ ಬಡಾವಣೆಗಳನ್ನು ನಿರ್ಮಿಸಿ ಸೈಟ್ಗಳನ್ನು ಕೊಡ್ತಾ ಬಂದಿದ್ದೇವೆ. ಈ 1,000ಕ್ಕೂ ಹೆಚ್ಚು ನಮ್ಮ ಹತ್ರ ಕಸ್ಟಮರ್ಗಳಿರುವಾಗ ಅವರನ್ನೆಲ್ಲ ಒಂದು ಕರೆದು ಗೆಟ್ ಟುಗೆದರ್ ಅಂತ ಹೇಳುವ ಕಾನ್ಸೆಪ್ಟ್ ಅಲ್ಲಿ ಕೂಡ ಇದನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ನಾವು ವಿಶೇಷ ಆಕರ್ಷಣೆ ಅಂತ ಹೇಳಿ ನಮ್ಮ ಎಲ್ಲ ಸೈಟ್ಗಳ ಮೇಲೆ 10% ಡಿಸ್ಕೌಂಟ್ ಅನ್ನ ದ್ವಾರಕೋತ್ಸವದ ಪ್ರಯುಕ್ತ ಇಟ್ಟಿದ್ದೇವೆ. ಹಾಗೆ ಬರುವ ಎಲ್ಲರಿಗೆ ಪ್ರತಿಯೊಂದು ಮನೆಗೂ ಕೂಡ 10,000 ರೂಪಾಯಿಯ ಗಿಫ್ಟ್ ವೋಚರ್ ಅನ್ನು ಕೂಡ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಯಾರು ಅದನ್ನ ಸೈಟ್ ಅನ್ನು ಬುಕ್ ಮಾಡುತ್ತಾರೋ ಅದನ್ನ ಉಪಯೋಗಿಸಿಕೊಂಡು ಡಿಸ್ಕೌಂಟ್ ಅನ್ನ ಪಡ್ಕೊಳ್ಳೋದು ಅಂತ ಹೇಳುವ ಉದ್ದೇಶದಿಂದ 10% ಸೈಟ್ಗೆ ಡಿಸ್ಕೌಂಟ್ ಅನ್ನ ಈಗ ಬುಕ್ ಮಾಡುವವರಿಗೆ, 10,000 ರೂಪಾಯಿ ವೋಚರ್ ಮುಂದೆ ಬುಕ್ ಮಾಡುವವರಿಗೆ ಅಂತ ಹೇಳುವ 2 ಡಿಸ್ಕೌಂಟ್ ಅನ್ನು ಕೂಡ ಆಕರ್ಷಣೆಗೋಸ್ಕರ ಇಟ್ಟಿದ್ದೇವೆ. ಎಲ್ಲರೂ ಇದರ ಉಪಯೋಗ ಪಡ್ಕೊಂಡು ನಾಡ್ದು 16ನೇ ತಾರೀಕು ಚಾನೆಲ್ ಲೈನ್ ಕೋಶಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.
ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా మస్తు ఖుషి అప్పుడు బాబా ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೊರ್ಪಿ ನೆಂಜಿ ಪೋಲೇರು ಬೇಬಿ ಯಬಾ ವೀಕೆ Bowla 2.0 వీకే బల్లే కనన నిజామన్ బల్లే కమ్మి కాసిడే కిల్లి జింజాలే కర్తుడించ కుల్లులే వీకే బల్లే వెళ్ళిపోయింది కాపడే ఇన్నియే బల్లే పిత్తనే బల్లే వీకే నంకు ఓకే ಚಿನ್ನಾಭರಣಗಳ ಮತ್ತು ಡೈಮಂಡ್ಗಳ ಅದ್ಭುತ ಕಲೆಕ್ಷನ್ಸ್ಗಳ ಮೂಲಕ ಆಭರಣ ಪ್ರಿಯರನ್ನ ಸೆಳೆಯುತ್ತಿದೆ ದೇರಳಕಟ್ಟೆಯ ಅಪ್ಸರಾ ಜುವೆಲ್ಸ್. ಅಪ್ಸರಾ ಜುವೆಲ್ಸ್ ನಲ್ಲಿ ನೆಕ್ಲೆಸ್, ಬ್ಯಾಂಗಲ್, ರಿಂಗ್, ಚೈನ್, ಕರಿಮಣಿ, ಲಾಕೆಟ್, ಪೆಂಡೆಂಟ್, ಇಯರಿಂಗ್, ಆಂಟಿಕ್ ಜುವೆಲ್ಸ್, ಡೈಮಂಡ್ ನೆಕ್ಲೆಸ್ ಹೀಗೆ ಅತ್ಯಾಕರ್ಷಕ ರೀತಿಯ ಕಲೆಕ್ಷನ್ಸ್ ಗಳನ್ನ ನಿಮಗಾಗಿ ನೀಡ್ತಾ ಇದೆ. ಜುವೆಲ್ಸ್ ಕ್ವಾಲಿಟಿಗೆ ರಾಜಿ ಮಾಡದೆ ಚಿನ್ನಾಭರಣಗಳ ಪ್ಯೂರಿಟಿ ಟೆಸ್ಟ್ ಅನ್ನ ಕೂಡ ಮಾಡುವಂತಹ ಅತ್ಯುನ್ನತ ಮಿಷನ್ ಅನ್ನ ಹೊಂದಿದೆ. ಬೆಸ್ಟ್ ಪ್ರೈಸ್ಗೆ ಚಿನ್ನಾಭರಣ ಖರೀದಿಸುವ ನಿಮ್ಮ ಕನಸನ್ನ ನನಸಾಗಿಸಲು ಹಿಂದೆ ಸಿಟಿ ಗ್ರೌಂಡ್ ದುಬೈ ಪ್ಲಾಜಾ ಯೂನಿವರ್ಸಿಟಿ ರೋಡ್ ದೇರ್ಲಕಟ್ಟೆಗೆ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 082422029116 ಅಥವಾ 7907477077. Presenting to you Ridhan Mandi, a multi-cuisine AC family restaurant to fill your tummy with some tasty food. Are you in search of some mouth-watering food and a beautiful ambience? Your wait is over now. Ridhan Mandi serves chicken dishes, mutton dishes, alfam, to trending desserts like kunafa. You name it, they have it. Presents Ridhan Mandi, which is the only branch at Kallapu. Visit Ridhan Mandi, located at IB Commercial Plaza, Adishwar Building, Kallapu. For further details, contact 96320-81313 or 9740-269734. ನಿಮ್ಮ ನೆಚ್ಚಿನ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಈ ದೀಪಾವಳಿಯಲ್ಲಿ ಪ್ರತಿ ವಾರ ಖರೀದಿಸಿ ಪ್ರತಿ ವಾರ ಗೆಲ್ಲಿರಿ ಚಿನ್ನ, ಬೆಳ್ಳಿ ಹಾಗೂ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಕಾಂಬೋ ಆಫರ್, ಫ್ರೀ ಹೋಮ್ ಡೆಲಿವರಿ ಹಾಗೂ 0 ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಈ ದೀಪಾವಳಿಯನ್ನ ಆನಂದಿಸಿ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಲ್ಯಾಪ್ಟಾಪ್, ಸೋಲಾರ್ ಐಟಮ್ಸ್, ಡೆಕೋರೇಟಿವ್ ಐಟಮ್ಸ್ ಇವೆಲ್ಲವೂ ಮಿತ ದರದಲ್ಲಿ ಲಭ್ಯವಿದೆ. ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯವಿದ್ದು ಫ್ರೀ ಡೆಲಿವರಿ ಅವಕಾಶ ನಿಮಗಾಗಿ ಇದೆ. 100% ಗುಡ್ ಕ್ವಾಲಿಟಿ ಫರ್ನಿಚರ್ಸ್ ಅಂಡ್ ಗುಡ್ ಕ್ವಾಲಿಟಿ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ಅನ್ವಿತ್ ಫರ್ನಿಚರ್ಸ್ ನಲ್ಲಿ ಲಭ್ಯವಿದೆ. ನಮ್ಮ ಶಾಖೆಗಳು ತೊಕ್ಕೋಟು, ವಿಜಯ ಕಾಂಪ್ಲೆಕ್ಸ್, ಓವರ್ ಬ್ರಿಡ್ಜ್ ಡೌನ್, ಒಳಪೇಟೆ. ಕಾಂಟ್ಯಾಕ್ಟ್ ನಂಬರ್ 0824-246-4316. ದೇರಳಕಟ್ಟೆ ಯೂನಿವರ್ಸಿಟಿ ರೋಡ್ ನಿಯರ್ ಜಲಾಲ್ ಬಾಗ್. ಕಾಂಟ್ಯಾಕ್ಟ್ 9164-600-452. ಇಂದೇ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನ ನೂತನ ಮಳಿಗೆಗಳಿಗೆ ಭೇಟಿ ಕೊಡಿ. ನಿಮ್ಮ ಇಷ್ಟದ ಫರ್ನಿಚರ್ಸ್ ಗಳನ್ನು ಆಯ್ದುಕೊಳ್ಳಿ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ. ಶಾಲಾ ಮಕ್ಕಳಿಗಾಗಿ ಸಾಕ್ಸ್, ಟೈ, ಸ್ಕೂಲ್ ಬ್ಯಾಗ್, ರೈನ್ ಕೋಟ್,
ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್, ಟಿಫಿನ್ ಬ್ಯಾಗ್, ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ನಲ್ಲಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಸನೀಯ ಸೇವೆಗಾಗಿ ಹಿಂದೆ ಭೇಟಿ ನೀಡಿ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್, ಸೌರಾಷ್ಟ್ರ ಯೂನಿಫಾರ್ಮ್ಸ್, ಚಿರುಂಬಾ ಟವರ್ಸ್, ಮಾರ್ಕೆಟ್ ರೋಡ್, ಮ್ಯಾಂಗ್ಳೂರ್. ಕಾಂಟ್ಯಾಕ್ಟ್ 8050042910. ಆತ್ಮೀಯ ಬಂಧುಗಳೇ, ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್ಡ್ ಉಳ್ಳಾಲ. ವೀರರಾಣಿ ಅಬ್ಬಕ್ಕ ಉತ್ಸವ 2024-25 ಇದೇ ಬರುವ ತಾರೀಕು ಫೆಬ್ರವರಿ 22, 2025 ಶನಿವಾರ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೆಯಲಿರುವುದು. ತಾವೆಲ್ಲರೂ ಬನ್ನಿ, ತಮ್ಮವರನ್ನು ಕರೆದುಕೊಂಡು ಬನ್ನಿ. ಬಂಧುಗಳೇ, ವೀರರಾಣಿ ಅಬ್ಬಕ್ಕ ಉತ್ಸವವು ಬೆಳಗ್ಗೆ ಜಾನಪದ ದಿಬ್ಬಣದೊಂದಿಗೆ ಆರಂಭಗೊಂಡು ವಂದನಾ ಕಾರ್ಯಕ್ರಮ, ಧ್ವಜಾರೋಹಣ, ಉದ್ಘಾಟನಾ ಸಮಾರಂಭ, ಸ್ಥಳೀಯ ಪ್ರತಿಭೆಗಳ ಒಂದಿಷ್ಟು ಸಾಂಸ್ಕೃತಿಕ ವೈಭವ, ಬ್ಯಾರಿ, ಕೊಂಕಣಿ, ತುಳು, ಕನ್ನಡ ಸಾಹಿತ್ಯ ಅಕಾಡೆಮಿಯ ಒಟ್ಟು ಸೇರಿಕೆಯಿಂದ ವಿವಿಧ ಸಾಂಸ್ಕೃತಿಕ ರಸದೌತಣ, ಸಂಜೆಯ ಸಮಾರೋಪ ಸಮಾರಂಭದಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಅಬ್ಬಕ್ಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದ್ದು, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಫೆಬ್ರವರಿ 22, 2025 ಶನಿವಾರ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೆಯುವಂತಹ ಅಬ್ಬಕ್ಕ ಉತ್ಸವದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ವಿರಾಮದ ನಂತರ ಚುನಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನರಿಮೊಗರು ಶಾಲಾ ಬಳಿ ಆಟೋ ರಿಕ್ಷಾ ಮತ್ತು ಹೋಂಡಾ ಆಕ್ಟಿವಾ ನಡುವೆ ಅಪಘಾತ ಸಂಭವಿಸಿದ್ದು, ಸವಾರರಿಗೆ ಗಾಯವಾಗಿದ್ದು, ತಕ್ಷಣ ಅಲ್ಲಿಗೆ ಆಗಮಿಸಿದ್ದ ಮುಂಡೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಆಚಾರ್ಯ ಕೂಡಲೇ ಆಸ್ಪತ್ರೆಗೆ ಸಾಗಿಸುವ ವ್ಯವಸ್ಥೆಯನ್ನ ಮಾಡಿ ಮತ್ತು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಹೆಚ್ಚಿನ ಮಾಹಿತಿ ತಿಳಿದು ಬಂದಿರೋದಿಲ್ಲ. ಮಾರ್ಗದ ಕೆಲಸ ಮಾಡುವ ಗುತ್ತಿಗೆದಾರರ ಕೆಲವು ತಪ್ಪುಗಳಿಂದ ಅಪಘಾತ ಹೆಚ್ಚುತ್ತಿದೆ. ಕಾರಣ ನರಿಮೊಗರು ಶಾಲಾ ಬಳಿ ಇರುವ 80 ವರ್ಷ ಹಳೆಯ ಕಟ್ಟಡ ಮಾರ್ಗಕ್ಕೆ ಹೊಂದಿಕೊಂಡು ಇರೋದ್ರಿಂದ ಮಾರ್ಗದ ಅಗಲ ಕಡಿಮೆಯಾಗಿ ಮುಂದೆ ಬರುವ ವಾಹನ ಕಾಣದೇ ಇರೋದು ಅಪಘಾತಕ್ಕೆ ಕಾರಣ ಮತ್ತು ಸ್ಪೀಡ್ ಬ್ರೇಕರ್ ಅಳವಡಿಸಲಾಗಿದೆ. ಆದರೆ ಕಡಿಮೆ ರೇಖೆಗಳನ್ನ ಹಾಕಿರೋದು. ಇನ್ನು ಹೆಚ್ಚಿನ ಸ್ಪೀಡ್ ಬ್ರೇಕರ್ ಲೈನ್ ಅನ್ನು ಮತ್ತೆ ಹತ್ತಿರ ಹಾಕಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗಿರ್ತದೆ. ತಕ್ಷಣವೇ ವಾಹನ ಸವಾರರಿಗೆ ತೊಂದರೆ ಆಗುವ ಪಾಲು ಬಿದ್ದ ಕಟ್ಟಡವನ್ನ ತೆರವುಗೊಳಿಸಲು ಮುಂಡೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಆಚಾರ್ಯ ನರಿಮೊಗರು ಗುತ್ತಿಗೆದಾರರನ್ನ ಆಗ್ರಹಿಸಿದ್ದಾರೆ. ಈಗಾಗಲೇ 3 ತಿಂಗಳ ಅಂತರದಲ್ಲಿ ಅಪಘಾತವು 20ನೇಯದ್ದಾಗಿರ್ತದೆ. 2 ಸಾವು ಸಂಭವಿಸಿದ್ದು, ವಾಹನ ಸವಾರರು ನಿಧಾನ ಚಲಿಸಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಇದು ನಾಗರಿಕರ ಒತ್ತಾಯ. ಬಸ್ ಚಾಲಕನಿಗೆ ಡ್ರೈವಿಂಗ್ ವೇಳೆ ಹಠಾತ್ ಎದೆನೋವು ಕಾಣಿಸಿಕೊಂಡ ಪರಿಣಾಮ ಬಸ್ ಹೆದ್ದಾರಿ ಪಕ್ಕದ ಇಳಿಜಾರಿಗೆ ಇಳಿದು ನಿಂತ ಘಟನೆ ಸಂಭವಿಸಿದೆ. ತೆಂಕಾಯರ್ಮಾಲಿನ ಮಸೀದಿ ಬಳಿ ಉಡುಪಿಯತ್ತ ಹೋಗ್ತಿದ್ದ ಎಕ್ಸ್ಪ್ರೆಸ್ ಬಸ್ನ ಚಾಲಕ ಶಂಭು ಎಂಬವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಸೀದಾ ರಸ್ತೆ ಬದಿಯ ಇಳಿಜಾರಿಗೆ ಇಳಿದು ನಿಂತಿದೆ. ಕೂಡಲೇ ಬಸ್ ಚಾಲಕ ಹಾಗೂ ಗಾಯಗೊಂಡಿದ್ದ ಪ್ರಯಾಣಿಕರನ್ನ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಬಸ್ ರಸ್ತೆ ಬದಿ ಹೋದ ಕಾರಣ ದೊಡ್ಡ ಅಪಘಾತವೊಂದು ತಪ್ಪಿದೆ. ಶ್ರೀ ಹೊಸಮಾರಿಗುಡಿಯಲ್ಲಿ ಫೆಬ್ರವರಿ 25ರಿಂದ ಮಾರ್ಚ್ 5ರವರೆಗೆ ಜರುಗಲಿರುವ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಪೂರ್ವಭಾವಿಯಾಗಿ ಫೆಬ್ರವರಿ 14ರಂದು ಬೆಳಿಗ್ಗೆ 9:30 ಗಂಟೆಗೆ ನವಕುಂಭಗಳಲ್ಲಿ ಗಂಗಾಜಲ ಆಗಮಿಸಲಿದೆ ಎಂದು ಗಂಗಾಜಲ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಹೇಳಿದರು. ಅವರು ಕಾಪು ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಚೇರಿಯಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು. ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಎಂಆರ್ಜಿ ಗ್ರೂಪ್ ಬೆಂಗಳೂರು, ಇದರ ಚೇರ್ಮನ್ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ದೇವಾಲಯದ ಪ್ರಧಾನ ತಂತ್ರಿಗಳಾದ ಕೋರಂಗ್ರಪಾಡಿ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿಯವರು ಹರಿದ್ವಾರದಲ್ಲಿ ಕುಂಭ ಸಂಕ್ರಮಣದ ಹುಣ್ಣಿಮೆಯ ಪರ್ವ ಕಾಲದಲ್ಲಿ ನವಕುಂಭಗಳಲ್ಲಿ ಗಂಗಾಜಲವನ್ನು ತುಂಬಿಸಿ ಧಾರ್ಮಿಕ ವಿಧಿಗಳಿಂದ ಪೂಜಿಸಿ ಫೆಬ್ರವರಿ 14ರಂದು ವಿಮಾನದ ಮೂಲಕ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತೆರಳಿದ್ದಾರೆ. ತದನಂತರ ಗಂಗಾಜಲವನ್ನ ಶೋಭಯಾತ್ರೆಯ ಮೂಲಕ ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಿಯಲ್ಲಿರಿಸಿ ಮುಂದಿನ 9 ದಿನ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಹೊಸ ಮಾರಿಗುಡಿ ಸನ್ನಿಧಾನಕ್ಕೆ ತರಲಾಗುತ್ತದೆ. ಹರಿದ್ವಾರದಲ್ಲಿ ಗಂಗಾಜಲ ತರುವ ಸಂದರ್ಭ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ದಂಪತಿಗಳು, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕೆ ವಾಸುದೇವ್ ಶೆಟ್ಟಿ ದಂಪತಿಗಳು, ದೇವಾಲಯದ ಪ್ರಧಾನ ತಂತ್ರಿಗಳಾದ ಕೋರಂಗಪಾಡಿ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿ ದಂಪತಿಗಳು,
ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಉದಯ್ ಸುಂದರ್ ಶೆಟ್ಟಿ ದಂಪತಿಗಳು, ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ಕಾಪು ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಸೇರಿ ಒಟ್ಟು 9 ಜನರ ತಂಡ ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ನಡಿಕೆರೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಯೋಗೀಶ್ ಬಿ ಶೆಟ್ಟಿ ಬಾಲಾಜಿ, ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಕಾಪು ದಿವಾಕರ್ ಶೆಟ್ಟಿ, ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್, ಮಾಧವ ಆರ್ ಪಾಲನ್, ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯಾ, ಶೇಖರ್ ಸಾಲ್ಯಾನ್, ಗೀತಾಂಜಲಿ ಸುವರ್ಣ, ಕೆ ವಿಶ್ವನಾಥ, ಮನೋಹರ್ ರಾವ್, ಜಯಲಕ್ಷ್ಮಿ ಎಸ್ ಶೆಟ್ಟಿ, ಶಾಂತಲತಾ ಎಸ್ ಶೆಟ್ಟಿ, ಚರಿತಾ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು. ಈ ಬ್ರಹ್ಮಕಲಶೋತ್ಸವಕ್ಕೆ ಒಂದು ವಿಶೇಷ ಚೈತನ್ಯ ಒದಗಿಸಿಕೊಡಬೇಕು ಎಂಬ ಚಿಂತನೆಯನ್ನು ಮಾಡಿ ಅದಕ್ಕೆ ಚಾಲನೆಯನ್ನು ನಾವು 14 ತಾರೀಕಿಗೆ ಆ ಗಂಗಾಜಲ ನಮ್ಮ ಸನ್ನಿಧಾನಕ್ಕೆ ಬರಲಿಕ್ಕೆ ಇದನ್ನು ನಮ್ಮ 9 ಜನ ದಂಪತಿಗಳು ಇದನ್ನು ತರಲಿಕ್ಕೆ ಈಗಾಗಲೇ ಹರಿದ್ವಾರದತ್ತ ಪಯಣ ಬೆಳೆಸಿದ್ದಾರೆ. ಅವರು ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ನಮ್ಮ ಕುಮಾರತಂತ್ರ ಗುರುಗಳು ಹಾಗೂ ದಂಪತಿಗಳು ಮತ್ತು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಕೆ ಪ್ರಕಾಶ್ ಶೆಟ್ಟಿಯವರು, ನಮ್ಮ ಕಾರ್ಯಾಧ್ಯಕ್ಷರಾದಂಥ ಉದಯ್ ಸುಂದರ್ ಶೆಟ್ಟಿ ದಂಪತಿಗಳು, ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂಥ ಸ್ಥಳೀಯ ಶಾಸಕರಾದಂಥ ಗುರ್ಮೆ ಸುರೇಶ್ ಶೆಟ್ಟಿಯವರು ಸೇರಿ 9 ದಂಪತಿಗಳು ಈ ಒಂದು ಹರಿದ್ವಾರದ ಒಂದು ಅತ್ಯಂತ ಪವಿತ್ರವಾದಂಥ ಗಂಗಾಜಲವನ್ನು 12 ತಾರೀಕು KP ಕುಮಾರಗುರು ತಂತ್ರಿಯವರವರು ಹರಿದ್ವಾರದಲ್ಲಿ 12 ಕುಂಭ ಸಂಕ್ರಮಣದ ಹುಣ್ಣಿಮೆಯ ಪರ್ವಕಾಲದಲ್ಲಿ ನವಕುಂಭಗಳಲ್ಲಿ ಗಂಗಾಜಲವನ್ನು ತುಂಬಿಸಿ ವಿಶೇಷ ಪೂಜೆಯನ್ನು ಅಲ್ಲಿ ನಡೆಸಿ ಅಲ್ಲಿಂದ 14 ತಾರೀಕಿಗೆ ವಿಮಾನದ ಮೂಲಕ ಆ ಗಂಗಾಜಲ ನಮ್ಮ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದೊಂದು ಅತ್ಯಂತ ಯಾವ ದೇವಾಲಯಗಳಲ್ಲೂ ಅನೇಕ ಬ್ರಹ್ಮಕಲಶೋತ್ಸವಗಳು ನಡೆದಿದೆ. ಆದರೆ ಹರಿದ್ವಾರದಿಂದ ಗಂಗಾಜಲವನ್ನು ಪವಿತ್ರವಾದಂಥ ಗಂಗಾಜಲವನ್ನು ತಂದು ನಮ್ಮ ಕಾಪುವಿನ ಅಮ್ಮನ ಸಾನ್ನಿಧ್ಯವನ್ನು ಸಮಗ್ರವಾಗಿ ಅತ್ಯಂತ ಒಂದು ಪವಿತ್ರಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಇದೇ ಆ ವಾಹನದೊಂದಿಗೆ 100 ವಾಹನಗಳೊಂದಿಗೆ ಅಲ್ಲಿ ಬಂದು ಭಕ್ತರು ಸ್ವಯಂ ಸ್ಫೂರ್ತಿಯಿಂದ ಬಂದು ಭಾಗವಹಿಸಿದರು. ಆಗ ಗಂಗಾ ಜಲವನ್ನು ನಾವು ಅಲ್ಲಿಂದ ಮೆರವಣಿಗೆ ಮೂಲಕ ಟ್ಯಾಬ್ಲೋ ಮೂಲಕ 9 ಕುಂಡಗಳು ಇದೆ. ಆ 9 ಕೊಡಗಳಲ್ಲೂ ಕೂಡ ಆ ಒಂದು ಟ್ಯಾಬ್ಲೋ ಮಾಡಿ ಆ ಟ್ಯಾಬ್ಲೋದ ಮೂಲಕ ಎಲ್ಲರಿಗೂ ಒಂದು ಕೊಡದಲ್ಲಿ 9 ಲೀಟರ್ ನೀರಿದೆ ಅಂತ 9 ಕೊಡ ಇದೆ. ಅದನ್ನು ನಾವು ಆ ಕೊಡದ ಮಾದರಿಯನ್ನು ಕೂಡ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಅದನ್ನು ನಮ್ಮ ವಿಶೇಷವಾಗಿ ಅಲ್ಲಿಂದ ವಾಹನ ಜಾಥದ ಮೂಲಕ ಒಡೆಯ ಕಾಪುನ ಸಾವಿರ ಸೀಮೆಯ ಒಡೆಯ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಾನಕ್ಕೆ ಅದನ್ನು ತಂದು ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ತದನಂತರ ನಾವು ಅದನ್ನು ಇಲ್ಲಿಗೆ ತರುವುದಂತ ಈಗಾಗಲೇ ನಮ್ಮ ಜೀರ್ಣೋದ್ಧಾರ ಸಮಿತಿಯವರು, ವ್ಯವಸ್ಥಾಪನಾ ಸಮಿತಿಯವರು ನಿರ್ಣಯಿಸಿದ್ದಾರೆ. ಅದರಂತೆ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಾವು ಈ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಭಿನ್ನವಿಸಿಕೊಳ್ಳುವುದೇನು ಹೇಳಿದರೆ, ತಾಯಿ ಯಾವ ರೀತಿ ತಾಯಿಯ ಅಪ್ಪಣೆ ಆಗಿದೆ ಎಲ್ಲ ವಿಚಾರಗಳನ್ನು ನನಗೆ ಸುದ್ದಿಯ ಮೂಲಕ ತಿಳಿಸಬೇಕು. ಆದ್ದರಿಂದ ನೀವು ನೀಡಿದಂಥ ಪ್ರಚಾರ ಇವತ್ತು ವಿಶ್ವದಾದ್ಯಂತ ಭಕ್ತರು ಜಾಗೃತರಾಗಿ ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಅನೇಕ ರೀತಿಯ ಸಹಕಾರವನ್ನು ಅವರೇ ಸ್ವಯಂ ಸ್ಫೂರ್ತಿಯಿಂದ ನೀಡ್ತಾ ಇದ್ದಾರೆ. ಆದ್ದರಿಂದ ನಾಳ್ದು ಗಂಗಾಜಲ ಬರುವಂಥ ಸಂದರ್ಭದಲ್ಲೂ ಕೂಡ ಸ್ವಯಂ ಸ್ಫೂರ್ತಿಯಿಂದ 100 ವಾಹನಗಳೊಂದಿಗೆ ಭಕ್ತರು ಆ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಅದನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಸುಂದರವಾಗಿ ಅಲ್ಲಿಂದ ನಾವು ಇಲ್ಲಿಗೆ ಒಂದು ಭವ್ಯ ಮೆರವಣಿಗೆ ಮೂಲಕ ತರಬೇಕು ಅಂತ ಕೂಡ ನಿರ್ಣಯಿಸಿದ್ದೇವೆ. ಅದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ವರ್ಗಾವಣೆಗೆ ವಿಶೇಷ ಮಾರ್ಗಸೂಚಿ ಸೇರಿದಂತೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಆದೇಶದ ಮೇರೆಗೆ 2ನೇ ಹಂತದ ಅನಿರ್ದಿಷ್ಟ ಅವಧಿ ಮುಷ್ಕರ 3ನೇ ದಿನಕ್ಕೆ ಕಾಲಿಟ್ಟಿದ್ದು,
ಪ್ರತಿಭಟನಾ ನಿರತರನ್ನ ಭೇಟಿಯಾದ ಶಾಸಕ ಅಶೋಕ್ ರೈ ಅವರು 4 ಬೇಡಿಕೆಗಳನ್ನ ಈಡೇರಿಸುವ ಭರವಸೆಯನ್ನ ನೀಡಿದ್ರು. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕಚೇರಿ, ಲ್ಯಾಪ್ಟಾಪ್, ಮೊಬೈಲ್ ಹಾಗೂ ನಿಯೋಜನೆ ರದ್ದು ವಿಚಾರಗಳನ್ನ ತಕ್ಷಣ ಈಡೇರಿಸುವ ಬಗ್ಗೆ ಕ್ರಮ ಕೈಗೊಳ್ತೇನೆ. ಈ ಬಗ್ಗೆ ಮುಖ್ಯಮಂತ್ರಿ ಅವರಿಗೂ ನಿಮ್ಮ ಮನವಿ ತಲುಪಿಸ್ತೇನೆ. ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಸರ್ಕಾರ ಹಿಂದೆ ಬೀಳೋದಿಲ್ಲ. ಲ್ಯಾಪ್ಟಾಪ್ ನೀಡುವ ಬಗ್ಗೆ ಈಗಾಗಲೇ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಹಾಗೂ ಸಚಿವರಲ್ಲಿ ಮಾತನಾಡಿದ್ದೇನೆ. ಉಳಿದ 3 ಬೇಡಿಕೆಗಳು ಸಮರ್ಪಕವಾಗಿದೆ. ಈ ಬಗ್ಗೆಯೂ ಚರ್ಚೆ ಮಾಡ್ತೇನೆ. ಆದರೆ ಅಂತರ್ಜಿಲ್ಲಾ ವರ್ಗಾವಣೆ ರಾಜ್ಯ ಮಟ್ಟದ ವಿಚಾರವಾಗಿದೆ. ಈ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ ಎಂದು ಹೇಳಿದ್ರು. ಇನ್ನು ಅಧಿವೇಶನದಲ್ಲಿ ಚರ್ಚೆ, ಸಚಿವರೊಂದಿಗೆ ಈ ಎಲ್ಲಾ ವಿಚಾರಗಳ ಚರ್ಚೆ ಮಾಡ್ತೇನೆ. ಒಂದು ವೇಳೆ 4 ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದಿದ್ದಲ್ಲಿ ಮುಂದಿನ ಅಧಿವೇಶನದಲ್ಲಿಯೇ ಚರ್ಚೆ ಮಾಡ್ತೇನೆ. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಇದನ್ನ ಖಂಡಿತವಾಗಿಯೂ ಸರ್ಕಾರ ಮಾಡ್ತದೆ. ವಿಎಗಳ ಕಚೇರಿ ಇಲ್ಲದ ಗ್ರಾಮಗಳ ಬಗ್ಗೆ ಪಟ್ಟಿ ಮಾಡಿಕೊಡಿ. ತಲಾ ರೂಪಾಯಿ 10 ಲಕ್ಷ ಬೇಕಾಗಬಹುದು. ಮೊದಲು ಜಾಗ ಗುರುತಿಸುವ ಕೆಲಸ ಮಾಡಿ ಎಂದು ಅವರು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯಾದ್ಯಂತ ಮುಷ್ಕರ ನಡೆಯುತ್ತಿರುವ ಗ್ರಾಮ ಆಡಳಿತಾಧಿಕಾರಿಗಳು ಈ ಪೌತಿಕಾತ ಆಂದೋಲನ ಕೈಬಿಡಬೇಕು. ಚಿಕ್ಕಮಗಳೂರಿನಲ್ಲಿ 30 ವಿಎಗಳ ವೇತನ ಬಡ್ತಿ ತಡೆಯನ್ನ ಕೈಬಿಡಬೇಕು. ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ, ಗುಣಮಟ್ಟದ ಕಚೇರಿ ಹಾಗೂ ಮೂಲಭೂತ ಸೌಕರ್ಯ, ಲ್ಯಾಪ್ಟಾಪ್, ಮೊಬೈಲ್, ಅನುಕಂಪ ನೇಮಕಾತಿಯ ವೃಂದ ಹಾಗೂ ನೇಮಕಾತಿಗೆ ತಿದ್ದುಪಡಿ, ಕರ್ತವ್ಯ ಸಂದರ್ಭ ಜೀವಹಾನಿಯಾದರೆ ರೂಪಾಯಿ 50 ಲಕ್ಷ ಪರಿಹಾರ ನೀಡಬೇಕು. ಪ್ರಯಾಣ ಭತ್ಯೆ 5,000 ನೀಡಬೇಕು. ಬೆಳೆ ಸಮೀಕ್ಷೆ, ಬೆಳೆಹಾನಿ ಪರಿಹಾರದ ಕೆಲಸವನ್ನ ಕೃಷಿ, ತೋಟಗಾರಿಕಾ ಇಲಾಖೆಗಳಿಗೆ ವಹಿಸಬೇಕು. ದಫರ್ ಮತ್ತು ಜಮಾಬಂದಿಯನ್ನ ರದ್ದುಪಡಿಸಬೇಕು. ಪ್ರೋಟೋಕಾಲ್ನಿಂದ ಗ್ರಾಮಾಡಳಿತಾಧಿಕಾರಿಗಳನ್ನ ಕೈಬಿಡಬೇಕು. ಜಾಬ್ ಚಾರ್ಟ್ ನಿಗದಿಪಡಿಸಬೇಕು. ಮತ್ತಿತರ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಮುಷ್ಕರ ನಡೆಸಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್ ಕಾವಡಿ, ತಾಲೂಕು ಅಧ್ಯಕ್ಷ ರಾಧಾಕೃಷ್ಣ ಕೆಎನ್, ಪ್ರಧಾನ ಕಾರ್ಯದರ್ಶಿ ನರಿಯಪ್ಪ, ಕೋಶಾಧಿಕಾರಿ ಅಶ್ವಿನಿ ಕೆ ಸಹಿತ ಹಲವಾರು ಮಂದಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ರು. ಅರೆ ತಾವು ನಮ್ಮ ಸಹಕಾರ ಇದ್ದಿದ್ದರಿಂದ ನಾವು ನಿಮ್ಮ ಬೇಡಿಕೆಗಳು ಏನೆಲ್ಲ ಇದೆ ಅಂತ ಒಂದು ಲ್ಯಾಪ್ಟಾಪ್ ಆಲ್ರೆಡಿ ನಾನು ಇದರ ಬಗ್ಗೆ ಸಿಗ್ನೆಚರ್ ಅಂತ ಚರ್ಚೆ ಮಾಡಿದ್ದೆ. ಲಾಸ್ಟ್ ಟೈಮ್ ಸರ್ಕಾರ ಇಷ್ಟೊಂದು ದುಡ್ಡು ಬೇರೆ ಬೇರೆದಕ್ಕೆ ಖರ್ಚು ಮಾಡ್ತದೆ. ಲ್ಯಾಪ್ಟಾಪ್ ಕೊಡಬೇಕು. ಆನಂತರ ಅದರಲ್ಲೇ ಎಲ್ಲ ಡೇಟಾಗಳನ್ನು ಕೊಡಲಿಕ್ಕೆ ಅದಕ್ಕೆ ನೆಟ್ವರ್ಕು ಪ್ರೊವೈಡ್ ಮಾಡಬೇಕು. ಆಮೇಲೆ ಮೊಬೈಲ್ ಆ್ಯಪಲ್ಲಿ ಮತ್ತು ಕನಿಷ್ಠ ಒಂದು ಆಫೀಸ್ಗಳಲ್ಲಿ ನಮ್ಮಲ್ಲಿ ಹೆಚ್ಚಿನ ಮಹಿಳಾ ಸದಸ್ಯರು ಇರೋದ್ರಿಂದ ಒಂದು ಸೂಕ್ತವಾದ ಕಟ್ಟಡದ ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ ಸರ್ ವಿಎಗಳಿಗೆ. ಮತ್ತು ಇದು ರೂಲ್ 6 ಅಂತ ಒಂದು ವರ್ಗಾವಣೆ ಒಂದು ಪ್ರೊಸೆಸ್ಸನ್ನು ರದ್ದುಪಡಿಸಿದೆ ಸರ್. ಅಂತರ್ಜಿಲ್ಲಾ ವರ್ಗಾವಣೆಯನ್ನು ರದ್ದುಪಡಿಸಿದೆ. ಅದು ರದ್ದುಪಡಿಸಿರೋದ್ರಿಂದ ಕೆಲವು ಏನು ನಮಗೆ ಏನು ಅಂಗವೈಕ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅನುಭವಿಸುವಂಥ ಒಂದು ಸದಸ್ಯರಿದ್ದರೆ ಅವರುಗಳಿಗೆ, ಮತ್ತು ಏನು ಕೆಲವು ಎಕ್ಸ್ಮಿಲಿಟರಿಗಳಿಗೆ ಅಂದರೆ ಮಾಜಿ ಸೈನಿಕರಿಗೆ, ಮತ್ತು ಕೆಲವು ತಂದೆ ತಾಯಿಯನ್ನು ಒಂದು ಸ್ವಲ್ಪ ಹುಷಾರಿಲ್ಲದ ಸಂದರ್ಭದಲ್ಲಿ ಅಂಥ ಒಂದು ಸದಸ್ಯರಿಗೆ ಇದು ತುಂಬ ಅಗತ್ಯವಾಗಿರುವಂಥ ಒಂದು ವಿಷಯ ಸರ್. ಅದು ಅಂತ ರೂಲ್ 6 ಅನ್ನೋದು ಅದನ್ನು ಸಹ ರದ್ದುಪಡಿಸಿ ಅದು ಈ ರೀತಿ ಈಗ ಸಹ ಅದನ್ನು ಮೊನ್ನೆ ಏನು ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡದ್ದನ್ನು ಮೊನ್ನೆ ಸಚಿವರು ಅದನ್ನು ಜಾರಿಗೆ ಬರೋದರಲ್ಲಿ ಏನು ಅಗತ್ಯ ಇಲ್ಲ ಅಂತೇಳಿ ವಾಪಸ್ ಹಾಕಿದ್ದಾರೆ. ಅದು ಡೆಪ್ಯುಟೇಷನ್ ಅಂತ ಒಂದು ಕೆಲವು ತಾಲೂಕು ಕಚೇರಿ ಮತ್ತು AC ಕಚೇರಿ, DC ಕಚೇರಿಗಳಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಸರ್. ಆರ್ಡ್ರನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಅಧಿಕಾರಿಗಳು ಅದನ್ನು ಫಾಲೋಅಪ್ ಮಾಡ್ತಾರೆ ಸರ್. ಆ ಡೆಪ್ಯುಟೇಷನ್ ಮಾಡಬೇಕು ಅಂತ ಹೇಳೋದು. ಡೆಪ್ಯುಟೇಷನ್ನು ಕೆಲವು ತಾಲೂಕು ಕಚೇರಿ ಮತ್ತು AC ಕಚೇರಿ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಮ್ಮ ವಿಎಗಳು ಕೆಲಸ ಮಾಡ್ತಿದ್ದಾರೆ. ಆದ್ದರಿಂದ ನಮ್ಮ ಕೆಲವು ಸದಸ್ಯರಿಗೆ 2-3 ವಿಲೇಜ್ಗಳನ್ನು ಸರ್ಕಲ್ಗಳನ್ನು ಡೆಪ್ಯುಟೇಷನ್ ಬೇಕು ಅಂತ ಹೇಳಿದ್ರೆ ಬೇಡ ಅಂತ ಹೇಳಿ ಅಂದರೆ ಅಲ್ಲಿಗೆ ಕಚೇರಿ ನಿಯೋಜನೆಗೆ ಬೇಡ ಅಂತ ಹೇಳ್ತಾರೆ ಸರ್. ಬೇಡ ಅಂತ ಕಚೇರಿ ನಿಯೋಜನೆಗೆ ಬೇಡ ಅಂತ ಅದನ್ನು ಒಂದು ಇದು ಮಾಡಿ ಅವ್ರು ಏನು ಮೂಲ ಸ್ಥಾನದಲ್ಲಿ ಕೆಲಸ ಮಾಡಬೇಕಂತ ಒಂದು ವಿಚಾರವನ್ನು ಸಹ ನಾವು ಇಟ್ಟಿದ್ದೆವು. ಆಮೇಲೆ ಏನು ಮಹಿಳೆಯರಿಗೆ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕಚೇರಿ ವ್ಯವಸ್ಥೆ, ಆಫೀಸ್ ವ್ಯವಸ್ಥೆಯನ್ನು, ಮತ್ತು ಆದಷ್ಟು ಟೆಕ್ನಿಕಲಿ ಕೆಲಸಗಳನ್ನು ಕೊಡ್ತಾ ಇರೋದ್ರಿಂದ ಒಂದು ಲ್ಯಾಪ್ಟಾಪ್ ಮಾಡಿಕೊಡೋದು, ಮತ್ತು ಮೊಬೈಲ್ ಆ್ಯಪ್ ಕೊಡೋದ್ರಿಂದ ಮೊಬೈಲ್ ಆ್ಯಪ್ ಇದು ಮಾಡೋದು ಒಂದು. ಈಗ ಇಷ್ಟೆಲ್ಲ ನಾವು ನಮ್ಮದೇ ಇದರಲ್ಲಿ ಖರ್ಚಲ್ಲಿ ನಾವು ಓಡಾಡ್ತಾ ಇರ್ತೀವಿ ಸರ್. ಒಂದು TADS ಸಹ ನಮಗೆ ಸಿಗೋದಿಲ್ಲ ಸರ್. TAD ಇಲ್ಲ ಸರ್, ಕೊಡ್ತಾ ಇಲ್ಲ. ಏನು ಸ್ಯಾಲ್ರಿ ಮಾತ್ರ. ಸ್ಯಾಲ್ರಿ ಮಾತ್ರ. ಈಗ ಅದೂ ಇಲ್ಲ. ಮೊದಲಿತ್ತ ಮತ್ತೆ ಎಕ್ಸ್ಟ್ರಾ ಚಾರ್ಜ್ 50% ಕೊಡ್ತಾರೆ ಸರ್. ಅದೀಗ ಉಳಿದ ಇಲಾಖೆಗಳನ್ನು ಕೊಡ್ತಾ ಇದ್ದಾರೆ, ಇದರಲ್ಲಿ ಅದನ್ನು ಕೊಡ್ತಾ ಇಲ್ಲ.
ಏನು ಮತ್ತು ಅದನ್ನು ನಾವೇನು ಈಗೇನು ನೀವು ಕೆಲಸ ಕೊಡ್ತಾ ಇದ್ದೀರಿ ಅದು ಸಾರ್ವಜನಿಕವಾಗಿ ಅದನ್ನು ಯಶಸ್ವಿಯಾಗಿ ನಿಭಾಯಿಸಬೇಕಂದ್ರೆ ಅದು ನಮ್ಮ ಗ್ರಾಮಾಡಳಿತಾಧಿಕಾರಿ ಆಗಬೇಕು, ಕಂದಾಯ ಇಲಾಖೆನೇ ಆಗಬೇಕು ಸರ್. ಇಂಥ ಒಂದು 106 ವರ್ಷ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ಇಲಾಖೆ ಮತ್ತು ನಮ್ಮ ವೃಂದಕ್ಕೆ ಅವರೊಂದು ಯಾವುದೇ ರೀತಿ ಈಗ ಅಪ್ಗ್ರೇಡ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಅಪ್ಗ್ರೇಡ್ ಆಗ್ತದೆ ಆ ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿ ಕೊಡೋದರಲ್ಲಿ ನಮಗೆ ಯಾರೂ ಸಹ ಮುಂದೆ ಬರುವಂಥ ವಿಚಾರಕ್ಕೆ ಕೈ ಹಾಕಿಲ್ಲ ಸರ್. ಆದ್ದರಿಂದ ನೀವು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ, ರಾಜ್ಯ ಮಟ್ಟದಲ್ಲಿ ಮಾಡ್ತಾರೆ. ಆದ್ದರಿಂದ ತಾವುಗಳು ಇದನ್ನೊಮ್ಮೆ ಸರ್ಕಾರದ ಮತ್ತು ಸಚಿವರ ಮಟ್ಟದಲ್ಲಿ ನಮ್ಮ ಬೇಡಿಕೆಗಳನ್ನು ಇದು ಮಾಡಿಸಿ ಅದನ್ನು ಒಂದು ಈಡೇರಿಸಿಕೊಳ್ಳಿದ್ದ ಬೇಡಿಕೆಗಳಲ್ಲೂ ಎಲ್ಲ ಇದು ನನ್ನ ಪ್ರಕಾರ ಎಲ್ಲ ಸರಿಯಾಗಿರುವಂಥದ್ದು. ಒಂದು ನಮಗೆ ಅಲವೆನ್ಸ್ ಕೊಡಬೇಕು ಅನ್ನೋದನ್ನು ಬಿಟ್ಟು ಬಾಕಿದೆಲ್ಲ ಕೊಡುವಂಥದ್ದು. ಇದನ್ನು ಎಲ್ಲ ಬೇಡಿಕೆಗಳು ನನ್ನ ಪ್ರಕಾರ ಇದು ಕೊಡಬೇಕಾಗಿರುವಂಥ ಬೇಡಿಕೆ ನಾನು ತಿಳ್ಕೊಳ್ತೀನಿ. ಯಾಕಂತ ಹೇಳಿದರೆ ಇದರಲ್ಲಿ ಒಂದು ಲ್ಯಾಪ್ಟಾಪ್, ಇದು ಹಿಂದೆಯೇ ನಾನು ಇದರ ಬಗ್ಗೆ ಕಟಾರಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ನಮ್ಮ ಯಾರತ್ರ ಮಿನಿಸ್ಟರ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ಇನ್ನೊಬ್ಬರು ಸುನೀಲ್ ಅಂತ ಡಿಸ್ಕಸ್ ಮಾಡಿ. ನೀವು ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತದೆ, ಯಾರ್ಯಾರಿಗೆ ಕಾರ್ಮಿಕರ ಇಲಾಖೆಯಿಂದ ಲ್ಯಾಪ್ಟಾಪ್ಗಳನ್ನು ಕೊಡ್ತದೆ ಬೇರೆ 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 ಅವರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಕೊಟ್ಟರೆ ಅದು ನಿಮಗೆ ಕೊಡುವುದಂಥದ್ದಲ್ಲ. ನೀವು ಹೋಗುವಾಗ ಅದನ್ನು ಬಿಟ್ಟು ಇನ್ನೊಬ್ಬ ನೀವು ಕೊಡಬೇಕು. ಇಟ್ ಇಸ್ ದ ಗೌರ್ಮೆಂಟ್ ಅಸೆಟ್. ಅದರಲ್ಲಿ ಡಾಟಾ ಇರ್ತದೆ, ಇನ್ನೊಬ್ಬ VA ಬಂದರೂ ಅವರಿಗೆ ಇರ್ತದೆ, ಅಲ್ಲಿ ಹೋದರೆ ಆ ಡಾಟಾದೆಲ್ಲ ಅದರಲ್ಲಿ ಇರ್ತದೆ. ಇಟ್ ಈಸ್ ನಾಟ್ ಎ ಬರ್ಡನ್ ಫಾರ್ ದ ಗೌರ್ಮೆಂಟ್. ಇದು ಗೌರ್ಮೆಂಟ್ಗೆ ಹೊರೆ ಅಲ್ಲ, ಇದು ಕೊಡುವಂಥದ್ದು. ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ನನಗೆ ಹೇಳಿದ್ದಾರೆ. ನನ್ನ ಹತ್ರ ಕೇಳಿದ್ರು ನೀವು ಅವರ ಪರವಾಗಿ ಯಾಕಂದರೆ ಅದು ಕೊಡಬೇಕು. ಕೊಡೋದಿದ್ರೆ ಆದಷ್ಟು ಈ ಪೇಪರ್ ವರ್ಕ್ ಕಡಿಮೆ ಆಗ್ತದೆ ನಮಗೆ. ಅದನ್ನು ಮಾಡುವಂಥ ಕೆಲಸ ಈಗ ಒಂದು ಕೆಡುವಂಥದ್ದು ಮೊಬೈಲು, ಇನ್ನೊಂದು ಮೊಬೈಲ್ ಕೆಡುವಂಥದ್ದು, ಅದು ಕೂಡ ಡಾಟಾಕ್ಕೆ ಈಗ ಇಂಪಾರ್ಟೆಂಟ್ ಇರುವಂಥದ್ದು. ಅದನ್ನು ಕೂಡ ಕೊಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೀನಿ. ಮತ್ತು ಗ್ರಾಮ ಲೆಕ್ಕಿಗರ ಕಚೇರಿಗೆ ಇರುವಂಥ ಜಾಗ ನಾನು ನಿಮ್ಮ ಹತ್ರ ಹೇಳುವಂಥದ್ದು. ಈಗ ನೋಡಿ, ಉಪ್ಪಿನಂಗಡಿಯಲ್ಲಿ ವಾಶ್ರೂಮ್ಸು ಇರಲಿಲ್ಲ. ನಮ್ಮ ಯಾವ ಕಚೇರಿಗೆ ನಾನು ಬರುವಾಗದಿಂದ ಅಲ್ಲಿ 2 ಬಿಲ್ಡಿಂಗ್ ಕಟ್ಟಿಯಾಗಿತ್ತು, ವಾಶ್ರೂಮ್ ಇರಲಿಲ್ಲ. ವಿಟ್ಲದಲ್ಲೂ ಇರಲಿಲ್ಲ, ಬಿಲ್ಡಿಂಗ್ ಆಗಿದೆ, ಅಲ್ಲಿ ವಾಶ್ರೂಮ್ಗಳಿಲ್ಲ. ಅದಕ್ಕೆ 6 ಲಕ್ಷ ರೂಪಾಯಿ ಮೊನ್ನೆ ಹೋಗಿ ಅದನ್ನು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ನೀವು ಎಲ್ಲೆಲ್ಲಿ ಕಚೇರಿಗಳು ಇಲ್ಲ ಅಲ್ಲಿ ನೀವು ಜಾಗವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಮಾಡಿ. ಎಲ್ಲ ಕಡೆ ಮಾಡಿ ಲೀಸ್ಟ್ ಕೊಡಿ, ಅಲ್ಲಿ ಕಟ್ಟಡಕ್ಕೆ ದುಡ್ಡು ತರುವಂಥ ಕೆಲಸವನ್ನು ನಾನು ಹೋರಾಟ ಮಾಡಿ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಕೂತ್ಕೊಳ್ಳೋದು, ಅವನು ಬಾಗಿಲು ಹಾಕೋದು, ಇವನು ಬಾಗಿಲು ಹಾಕೋದು ಇರಬಾರ್ದು. ಕಚೇರಿ ಎಲ್ಲ ಕಂದಾಯ ಇಲಾಖೆ ಅಂದರೆ ಜಾಗವನ್ನು ನೋಡ್ಕೊಳ್ಳೋರು. ನೀವು ಇಡೀ ರಾಜ್ಯದ ಜಾಗವನ್ನು ನೋಡುವವರು. ಅತ್ಯಂತ ಪ್ರಾಬ್ಲಮೆಟಿಕ್ ಇರುವಂಥ ಇಲಾಖೆ ಅಂತ ಹೇಳಿದ್ರೆ ಕಂದಾಯ ಇಲಾಖೆ. ಈ ರಾಜ್ಯದಲ್ಲಿ ಅತ್ಯಂತ ಸೊಲ್ಯೂಷನ್ ಮಾಡ್ತಿರುವಂಥ ಇಲಾಖೆ, ಸೊಲ್ಯೂಷನ್ ಮಾಡಲಿಕ್ಕಿರುವಂಥ ಇಲಾಖೆ ಕಂದಾಯ ಇಲಾಖೆ. ನಿಮಗೆ ಕಚೇರಿಗಳು ಅಗತ್ಯ ಬೇಕು. ನೀವು ಎಲ್ಲ ಕಡೆ ಆಗಿದೆ ಅಂತ ಹೇಳಿದ್ರಿ, ದಯಮಾಡಿ ಕೊಡಿ. ಅದಕ್ಕೆ ಎಷ್ಟೆಷ್ಟು ಲಕ್ಷ, ಅದಕ್ಕೊಂದು 10 ಲಕ್ಷ ರೂಪಾಯಿ ಸಾಕು ನನ್ನ ಪ್ರಕಾರ ಕಚೇರಿಗೆ. ಬೇರೆ ಹೆಚ್ಚೇನು ಬೇಡ, 10 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್, ಇನ್ಕ್ಲೂಡಿಂಗ್ ವಾಶ್ರೂಮ್ ವ್ಯವಸ್ಥೆಗಳು. ಅದರಲ್ಲಿ ಊಟ ಮಾಡಲಿಕ್ಕೆ ರೆಸ್ಟು ಗಿಸ್ಟು ಎಲ್ಲದರಲ್ಲ ಆಗ್ತದೆ. ಎಲ್ಲ ಫಾರೆಸ್ಟ್ಗೆ ಇಲ್ಲಕ್ಕೆ ಎಲ್ಲಕ್ಕೆ ಯಾವುದಕ್ಕೆ ಬೇಡದಕ್ಕೆಲ್ಲ ಕೊಡ್ತದೆ ಸರ್ಕಾರ. ಇದಕ್ಕೆ ಕೊಡಲಿಕ್ಕೆ ಏನು ಬರಗಾಲ ಇಲ್ಲ. ಅದನ್ನು ಕೊಡಿಸುವಂಥ ಕೊಡೋದಿದ್ದರೆ ನೆಕ್ಸ್ಟ್ ಅಧಿವೇಶನದಲ್ಲಿ ಪ್ರಶ್ನೆ ಆಗ್ತೇನೆ. ಇದನ್ನು ನೆಕ್ಸ್ಟ್ ಅಧಿವೇಶನದಲ್ಲಿ ಇದನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತೇನೆ. 1, 2, 3 ಆನಂತರ ರೂಲ್ 6 ವರ್ಗಾವಣೆ ಬಗ್ಗೆ. ಇದರ ಬಗ್ಗೆ ಅಂತರ್ಜಿಲ್ಲಾ ವರ್ಗಾವಣೆ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಜನ ಈಗ VAಗಳು ಇರುವಂಥದ್ದು ಇಲ್ಲಿ ಊರಿನವ್ರದ್ದು ನಾನು ಹುಡುಕಬೇಕಂತಾರೆ. ಹ್ಯಾಂಡಿಕ್ಯಾಪಲ್ಲಿ ಕೆಲಸ ಸಿಕ್ಕಿದ್ದವ್ರಿಗೆ ತೊಂದರೆ ಏನಿಲ್ಲ, ಅವರು ಅರ್ಜಿ ಹಾಕಿದರೆ ಹ್ಯಾಂಡಿಕ್ಯಾಪ್ ಕೋಟದಲ್ಲಿ ಕೆಲಸ ಸಿಕ್ಕಿದೆ. ಆದರೂ ನಾನು ಹೇಳೋದು ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 4 ಹುಡುಗಿಯರಿದ್ದವರು ಮಾತ್ರ ಇಲ್ಲಿ ಲೋಕಲ್ನವ್ರು ಇರ್ಬೋದು, ಬಾಕಿ ಎಲ್ಲ ಮೇಲೆ ಘಟ್ಟದಿಂದ ಬಂದವರು, ಬೇರೆ ಬೇರೆ ಕಡೆಯಿಂದ ಬಂದವರು. ನಿಮಗೆ ಎಲ್ಲ ಅಂತರ್ಜಿಲ್ಲಾ ಟ್ರಾನ್ಸ್ಫರ್ ಕೊಟ್ಟರೆ ಇವರೆಲ್ಲ ಓಡಿಬಿಡ್ತಾರೆ ಅಲ್ಲಿಗೆ ವಾಪಸ್. ಇಲ್ಲಿ VAಗಳು ಇಲ್ಲ ಅಂತ ಆಗ್ತದೆ ನಮಗೆ. ಬೇರೆ ಕಡೆ ನನಗೆ ಗೊತ್ತಿಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ. ನೀವು ಬೇಕಂತ ಹೇಳಿದರೆ ಅಂತರ್ಜಿಲ್ಲದಲ್ಲೂ ಕೂಡ ನಾನು ಒತ್ತಡ ತರುವಂಥ ಕೆಲಸ, ಅದ್ರಲ್ಲಿ ತೊಂದರೆ ಇಲ್ಲ. ಈಗ ನಮಗೆ ಮೆಸ್ಕಾಂ ಮತ್ತು KSRTCಯಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅಲ್ಲಿಂದ ಕೆಲಸಕ್ಕೆ ಬರ್ತಾರೆ, ಲೆಟರ್ ತಗೊಂಡು ಅಲ್ಲಿ ಹೋಗ್ತಾರೆ. ಇಲ್ಲಿ ಬಸ್ಗಳಿಲ್ಲ, ಕಂಡಕ್ಟರ್ ಇಲ್ಲ, 2 ಪ್ರಾಬ್ಲಮ್. ಇನ್ನು VAಗಳು ಇಲ್ಲ ಅಂತ ಹೇಳಿದ್ರೆ, ಕೆಲವು VAಗಳು ಇಲ್ಲಿ ಬಂದರೆ ವಾಪಸ್ ಹೋಗುವುದಿಲ್ಲ, ಇಲ್ಲೇ ಇರ್ತಾರೆ, ಹೋಗ್ಲಿಕ್ಕೆ ಮನಸ್ಸಿರೋದಿಲ್ಲ. ಮಕ್ಕಳ ಎಜುಕೇಷನ್ ಅದಕ್ಕೆಲ್ಲ ಇಲ್ಲೇ ಸೆಟ್ಲ್ ಆಗಿರ್ತಾರೆ. ಇದು 4 ಪ್ರಾಬ್ಲಮ್ಗಳನ್ನು ನಾವು ಖಂಡಿತವಾಗಿ ವೈಯಕ್ತಿಕ ನೆಲೆಯಲ್ಲಿ ತಗೊಳ್ಳುವಂಥ ಕೆಲಸ ಮಾಡ್ತೀನಿ.
ಸರ್ ನಮ್ಮ ವೃಂದ ಇದೆ ಅಲ್ಲ, ಈಗ ನಮಗೆ ಎಲ್ಲ ಟೆಕ್ನಿಕಲಿ ಕೆಲಸಗಳು ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ದ್ವಿತೀಯ ದರ್ಜೆ ಸಹಾಯ ಒಂದು ಪಡಿತಕ್ಕಂಥ ವೇತನ ದರ್ಜೆಯಲ್ಲಿದ್ದೇವೆ. ಟೆಕ್ನಿಕಲ್ ತಾಂತ್ರಿಕ ದರ್ಜೆಗೆ ಅದನ್ನು ಒಂದು ಅಪ್ಗ್ರೇಡ್ ಮಾಡಿ ಕೊಡುವಂಥದ್ದು ಒಂದು ವಿಚಾರ ಇದೆ ಸರ್. ಅದನ್ನೊಂದು ನೋಡೋ ಸರ್ಕಾರ ಮಟ್ಟದಲ್ಲಿ ಇರುವಂಥದ್ದು, ರಾಜ್ಯ ಮಟ್ಟದಲ್ಲಿ ಈ 3-4 ನೀವು ಸಮಸ್ಯೆಗಳಿಗೆ 4 ಇರುವಂಥದ್ದು ನನ್ನ ಮಟ್ಟದಲ್ಲಿ ನಾನು ಇದಕ್ಕೆ ಅಟೆಂಡ್ ಮಾಡುವಂಥ ಕೆಲಸ ಮಾಡಬೇಕು. ನೀವು ಅದನ್ನು ಪ್ರಮೋಟ್ ಮಾಡಿ ಟೆಕ್ನಿಕಲ್ ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ವಿಚಾರ ಅದನ್ನು ತಗೊಳ್ಳುವಂತಾಗಿರುತ್ತೆ. ನಿಮಗೆ ಆಗಲಿ ಒಂದು ಗುಮಾಸ್ತರು ಇದ್ದಾರೆ ನಿಮಗೆಲ್ಲರೂ, ಯಾರು ಅಲ್ಲಿ ಉಗ್ರಾಣಿಗಳು. ಸೊ ಈ 4 ನಾನು ಗಣನೆಗೆ ತಗೊಂಡು ಯಾವ ರೀತಿ ಕಾರ್ಯ ಮಾಡಬೇಕು ಮಾಡುವಂಥ ಕೆಲಸ. ಎಲೆವೆನ್ಸ್ ಕೂಡ ಸರ್, ಎಲೆವೆನ್ಸ್ ಕೂಡ ಕೇಳಿದರೆ ಇಲ್ಲಿ ಮಾಡಿದರೆ ಬೇರೊಂದು ಡೆಪ್ರೇಷನ್ ಮಾಡಿ ಅಲ್ಲಿ ಕೊಡಬೇಕು, ಅಲ್ಲಿ ಕೊಡಬೇಕು. ಅದನ್ನು 2 ವಿಲೇಜ್ ಮಾಡಿದರೆ ಆ ದೂರ ಇದಕ್ಕೆಲ್ಲ ಮಾಡಿ ಅದಕ್ಕೆ ಕೊಡಬೇಕು ಅಂತ ಕೇಳಿ. ಇದರ ಬಗ್ಗೆ ನೀವು ಸರ್ಕಾರಕ್ಕೆ ಯಾರು ಅಲ್ಲಿ ರೆಪ್ರೆಸೆಂಟೇಟ್ ಮಾಡಿದ್ದಾರೆ, ಡಿಸ್ಕಷನ್ ಆಗಿದೆಯಾ? ರಾಜ್ಯ ಮಟ್ಟದಲ್ಲಿ ಇದು ರಾಜ್ಯದಂತ ನಡೀತಕ್ಕಂಥ ನಮಸ್ಕಾರ ಸರ್. ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಇಲ್ಲಿ ಸಹ ಹಮ್ಮಿಕೊಂಡಿರೋದು. ಯಾವುದು ನಮ್ಮ ಇಲ್ಲಿ ಏನು ಸರ್ಕಾರ ಸ್ಪಂದಿಸಿದೆಯಾ, ಏನಾಗಿದೆ? ಇದುವರೆಗೂ ಏನು ಸಕಾರಾತ್ಮಕವಾಗಿ ನಾನು ಇದನ್ನು ಮಂತ್ರಿಯವರ ಹತ್ರ, ನಮ್ಮ ಸೆಕ್ರೆಟರಿಗಳ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ನಿಮ್ಮ ಮನವಿಯನ್ನು ಮುಖ್ಯಮಂತ್ರಿಗಳು ಕೂಡ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀನಿ. ಬಹುಶಃ ಇದೆಲ್ಲ ಆದಷ್ಟು ಬೇಗ ಮಾಡುವಂಥದ್ದು. ಇದನ್ನು ಸರ್ಕಾರಕ್ಕೆ ಮಾಡಬಾರ್ದಂತ ನೀವು ಕೇಳ್ತಾ ಇರೋದು. ಇಲ್ಲ ಆಫೀಸು ಕಂದಾಯ ಇಲಾಖೆ ಮೊಬೈಲ್ ಮತ್ತು ಇರುವಂಥದ್ದು ನಮಗೆ ಬರ್ಡನ್ ಆಗುತ್ತೆ. ನಮಗೆ ಕನಿಷ್ಠ ಮಟ್ಟದ ಒಂದು ಮೂಲಭೂತ ಸೌಕರ್ಯ ಕೊಡಿ ಅಂತ ನಿಟ್ಟಿನಲ್ಲಿ ಇದನ್ನೇ ಕೊಡ್ಲಿಕ್ಕೆ, ಇದನ್ನು ನೀವು ಮೊದಲೇ ಕೇಳಬೇಕಿತ್ತು. ಮಾಡಿಸ್ತೀವಿ, ಇದನ್ನೇ ಕನಿಷ್ಠ ಮಟ್ಟದ್ದಾದ್ರೂ ಒಂದು ಮೊದಲು ಕೊಡಿ ಅಂತ ನಾವು ಇದನ್ನು ಮಾಡಿಸುವ ಕೆಲಸವನ್ನು ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.